ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಮಾರ್ನಿಂಗೇ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಸಿಂಪಲ್ ಮಾರ್ನಿಂಗ್ ರೋಟೀನ್ ಇವತ್ತಿನ ದಿನ ಹೇಗಿತ್ತು ನನ್ನ ಮಕ್ಕಳ ಜೊತೆ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಅಂತಂದ್ರೆ ಕ್ಲೀನಿಂಗು ಮತ್ತು ಡೇ ಸ್ಟಾರ್ಟ್ ಆಗೋದೇ ನಮ್ಮ ಹೆಣ್ಮಕ್ಳಿಗೆ ಕ್ಲೀನಿಂಗಿಂದ ಅಂತ ಹೇಳ್ಬೋದು. ಕ್ಲೀನಿಂಗ್ ಜೊತೆಯಲ್ಲಿ ಮತ್ತು ಹಾಗೆ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೆಳಗ್ಗೆ ಎಲ್ಲರೂ ಪ್ರತಿಯೊಬ್ಬರು ಎದ್ದರು. ಇವತ್ತು ಸ್ಕೂಲ್ ರಜಾ ಇತ್ತು, ಹಾಗಾಗಿ ಸ್ವಲ್ಪ ಲೇಟಾಗೇ ಎದ್ದಿದ್ದೀವಿ. ಹಾಗಾಗಿ ಒಟ್ಟಿಗೆ ಲೇಟಾಗಿ ಎದ್ದೊಳ್ತಾ ಇದ್ದೀವಿ ಅಂದರೆ ಎಲ್ಲ ಒಟ್ಟಿಗೆ ಎದ್ದೊಳ್ತೀವಿ. ಸ್ವಲ್ಪ ಬೇಗ ಎದ್ದೊಳಿದ್ರೆ ಫಸ್ಟ್ ನಾನು, ಅದ ನಂತರ ಹಸ್ಬೆಂಡು ಮತ್ತು ಮಕ್ಕಳು ಎದ್ದೊಳ್ತಾರೆ. ಇವತ್ತು ಎಲ್ಲರೂ ಕೂಡ ಬೇಗ ಎದ್ದಿದ್ವಿ. ಹಾಗೆ ಫಸ್ಟು ಬೆಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳೋದೆಲ್ಲ ಮಡಚಿಟ್ಬಿಟ್ಟೆ, ಬೆಡ್ಶೀಟ್ಸ್ ಎಲ್ಲ. ಅದಾದ ನಂತರ ಆಚೆಗೆ ಬಂದುಬಿಟ್ಟು ಈಗ ಹೊಸ್ಲೆಲ್ಲ ಸಾರಿಸಿ ಆಚೆ ಕಡೆ ಎಲ್ಲ ಗುಡಿಸಿ ತೊಳಿಬೇಕಾಗಿತ್ತು. ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಸ್ವಲ್ಪ ಡೀಪಾಗಿ ಇವತ್ತು ಅಂತ ಅಂದ್ಬಿಟ್ಟು ಎಲ್ಲ ಇವಾಗ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ಫಸ್ಟು. ಅದಾದ ನಂತರ ಫಸ್ಟು ಹೊಸ್ಲೆಲ್ಲ ಸಾರಿಸ್ಕೊಂಡ್ಬಿಟ್ಟೆ, ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ಬೇಡ ಅಂತ ಅಂದ್ಬಿಟ್ಟು. ಇದಾದ ನಂತರ ಆಚೆ ಕಡೆ ನೀರು ಬಿಟ್ಕೊಂಡು ತೊಳ್ಕೊಬಿಡ್ಬೋದು ಅಂತ ಅಂದ್ಬಿಟ್ಟು ಗೇಟ್ ಹಾಕ್ಬಿಟ್ಟು ಇವಾಗ ಆಚೆ ಎಲ್ಲ ನೋಡಿ ಪೈಪಲ್ಲಿ ಇವಾಗ ನೀರೆಲ್ಲ ಹಾಕಿ ಸ್ವಲ್ಪ ವಾಶ್ ಮಾಡೋಣ ನೀಟಾಗಿ ಅಂತ ಅವಾಗವಾಗ ವಾಶ್ ಮಾಡ್ಕೊತಿದ್ರೆ ನೀಟಾಗಿರುತ್ತೆ. ಇಲ್ಲ ಅಂತಂದರೆ ತುಂಬಾ ಗಲೀಜಾಗಿಬಿಡುತ್ತೆ. ಸಖತ್ತು ಧೂಳು ಇಲ್ಲಂತೂ, ವೆಹಿಕಲ್ಸ್ ಅಂತೂ ಸ್ವಲ್ಪ ಕಮ್ಮಿನೇ ಓಡಾಡೋದು, ಅಷ್ಟೇನಿಲ್ಲ. ಬಟ್ ಆದರೂ ಸಖತ್ತು ಧೂಳು ಬರುತ್ತೆ. ನೀಟಾಗೆಲ್ಲ ತೊಳೆದು ಒರೆಸಿ ಅಲ್ಲೊಂದು ಪುಟ್ಟದಾಗ ಒಂದು ರಂಗೋಲಿ ಹಾಕ್ಕೊಂಡೆ. ಬಟ್ ಆ ಟೈಲ್ಸಲ್ಲಿ ಅಷ್ಟೊಂದು ಎದ್ದು ಕಾಣಿಸಲ್ಲ, ಬಟ್ ಆದರೂ ಹಾಕ್ತೀನಿ, ನನಗೆ ಇಷ್ಟ ಅಲ್ವಾ ರಂಗೋಲಿ. ಹಾಗಾಗಿ ಅದಾದ ನಂತರ ಇವತ್ತು ಇಬ್ರಿಗೂ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಸ್ವಲ್ಪ ಅಳ್ತಾ ಇದ್ಲು. ಅಂದರೆ ನನ್ನ ಮಗ ಇರ್ತಾನಲ್ಲ, ಇಬ್ಬರು ಕಿತ್ಲಾಡ್ತಾ ಇರ್ತಾರೆ. ಅವ್ನು ಸ್ವಲ್ಪ ನೋಡ್ದ ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಸುಧಾರಿಸಿ ಮುದ್ದು ಮಾಡಿ ಇವಾಗ ಅವಳಿಗೂ ಕೂಡ ಆಯಿಲ್ ಅಪ್ಲೈ ಮಾಡೋಣ ಅಂತ ಕೂರಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತಂದರೆ ಕಾಮನು, ಎವ್ರಿ ಟೈಮ್ ಜಗಳ ಆಡೋದು, ಕಂಪ್ಲೇಂಟ್ಸ್ ಹೇಳೋದು ಇದೇ ಆಗಿಬಿಡುತ್ತೆ. ನಮ್ಮ ಮನೇಲಂತೂ ಇಬ್ಬರು ಮನೇಲಿ ಒಟ್ಟಿಗೆ ಇದ್ದಾರೆ ಅಂದರೆ ನನಗಂತೂ ಸಾಕಾಗುತ್ತೆ ದಿನ ಪೂರ್ತಿ ಇವ್ರನ್ನ ಸಮಾಧಾನ ಮಾಡೋದ್ರಲ್ಲಿ. ಮತ್ತು ಇಬ್ರಿಗೂ ಇದು ಗಲಾಟೆ ಮಾಡ್ತಾನೆ ಇರ್ತಾರೆ, ಇಬ್ರಿಗೂ ಬೈತಾ ಇರ್ತೀನಿ, ಕೆಲವೊಂದು ಸಲ ಏಟು ಕೂಡ ಹೊಡಿತಾ ಇರ್ತೀನಿ, ಸುಮ್ಮನಿರೋ ಅಂತ ಅಂದ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಇದಂತೂ ತಪ್ಪಲ್ಲ. ಇಬ್ಬರು ಮನೇಲಿ ಜಗಳ ಆಡ್ತಾನೆ ಇರ್ತಾರೆ. ನಮ್ಮ ಮನೇಲಿ ಕೂಡ ಹಾಗೆ ಇಬ್ಬರು ಕೂಡ ಹಾಗೆ ಇಬ್ಬರು ಹೊಡ್ಗಾಡ್ಕೊಳೋದು, ಕಂಪ್ಲೇಂಟ್ಸ್ ಆಗೋದು, ಒಬ್ರ ಮೇಲೆ ಒಬ್ಬರು ಮಾಡ್ತಾನೆ ಇರ್ತಾರೆ. ನನ್ನ ಮಗಳಿಗೆ ಫಸ್ಟ್ ಆಯಿಲ್ ಮಸಾಜ್ ಮಾಡಿ ತಲೆಗೆಲ್ಲ ಇವಾಗ ಕೈ ಕಾಲು ಕೂಡ ಹಾಕ್ತಾಯಿನಿ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಸಿಂಪಲಾಗಿ. ಇವತ್ತು ಏನೇನಿಲ್ಲ, ಆಯಿಲೆಲ್ಲ ಫುಲ್ ಖಾಲಿಯಾಗಿತ್ತು ಮನೆಯಲ್ಲ, ಲಾಸ್ಟಿದೊಂದು ಉಳಿದಿದ್ದು ತೊಗೊಂಬರ್ಬೇಕು, ಹಾಗೆ ಇದನ್ನೇ ಹಾಕ್ತಾಯಿದ್ದೀನಿ. ಹಾಗೆ ಇಬ್ಬರು ತಮಾಷೆ ಮಾಡ್ಕೊತೀನಿ, ನಗ್ಸ್ಕೊತ ಹಂಗೆ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಅವ್ರಿಗೂ ಒಂಥರ ಹ್ಯಾಪಿ ಅನಿಸುತ್ತೆ ಮಕ್ಕಳಿಗೆ. ಆದಷ್ಟು ನಾನು ಒಬ್ಬಳೇ ಟೈಮ್ ಕಳಿಯೋದು ಅವ್ರ ಜೊತೆ. ಅದು ಬಿಟ್ಟರೆ ಪಾಪ ಅವ್ರಿಗೂ ತುಂಬಾ ಬೋರ್ ಆಗುತ್ತೆ. ನಾನು ಕೆಲಸ ಅಂದ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡೇ ಇದ್ಬಿಡ್ತೀನಿ. ಬಟ್ ಟೈಮ್ ಸಿಕ್ಕಿದಾಗೆ ಆ ಕೆಲಸದ ಮಧ್ಯದಲ್ಲೇ ಅವ್ರಿಗೂ ಸ್ವಲ್ಪ ಟೈಮ್ ಕೊಡ್ತಾ ಇರ್ತೀನಿ ಆವಾಗ. ಒಟ್ಟಿನಲ್ಲಿ ರಜಾ ಇದೆ ಅಂತಂದಾಗ ಫುಲ್ ಕಂಪ್ಲೀಟ್ ಎಣ್ಣೆ ಮಸಾಜ್ ಎಲ್ಲ ಮಾಡಿಸಿ ತಲೆಗೆ ಸ್ನಾನ ಮಾಡಿಸ್ತೀನಿ ಇಬ್ಬರು ಕೂಡ. ಸ್ಕೂಲ್ ಟೈಮಲ್ಲಂತೂ ನನ್ನ ಮಗನಿಗಾಗಲ್ಲ, ನನ್ನ ಮಗಳೇನು ಮನೇಲೇ ಇರ್ತಾಳೆ. ಬಟ್ ನನ್ನ ಮಗನ ಪಾಪ ಆಗೋಲ್ಲ, ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾನೆ. ಹಾಗಾಗಿ ಅವ್ನಿಗೆ ಯಾವಾಗ ರಜೆ ಇರುತ್ತೋ ಅವತ್ತೇ ನಾನು ಅವನಿಗೆ ಹೆಡ್ ಬಾತ್ ಎಲ್ಲ ಮಾಡಿಸೋದು. ಇವತ್ತಾಗಿ ಇಬ್ಬರಿಗೂ ಕೂಡ ಕೈ ಕಾಲಿಗೆಲ್ಲ ಮಸಾಜ್ ಮಾಡಿ ಮತ್ತು ತಲೆಗೂ ಕೂಡ ಅಪ್ಲೈ ಮಾಡಿದ್ದೆ. 1 ಅವರ್ ಬಿಟ್ಟು ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಕೂಡ ಇವತ್ತು ತಲೆ ಸ್ನಾನ ಮಾಡಬೇಕಾಗಿತ್ತು, ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಕೂಡ ಅಪ್ಲೈ ಮಾಡಿಕೊಂಡು ಅದಾದ ನಂತರ ಅಕ್ಕಿ ಮೊಟ್ಟೆ ತಂದಿದ್ರು, ಡಬ್ಬಕ್ಕೆ ಹಾಕಿರಲಿಲ್ಲ, ಹಂಗೆ ಇತ್ತು. ಡಬ್ಬ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನು ಇವಾಗ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೊತಾಯಿನಿ. ಇದು ಬಂದುಬಿಟ್ಟು ನಮ್ಮದು 25 kg ಮೂಟೆ. ಒಂದೇ ಸಲ ತಂದುಬಿಡ್ತೀವಿ ನಾವು, ತಂದರೆ ಮೂಟೆ ಸ್ವಲ್ಪ ಏನಿಲ್ಲ. ಯಾಕೆಂದರೆ ನಮ್ಮ ಮನೇಲಿ ಎವ್ರಿ ಟೈಮ್ 3 ಹೊತ್ತೂ ರೈಸ್ ಐಟಮ್ ಮಾಡೋದ್ರಿಂದ ನಮಗೆ ಬೇಕೇ ಬೇಕು ಜಾಸ್ತಿ ಕ್ವಾಂಟಿಟೀಲಿ. ಹಾಗಾಗಿ ತಂದು ಈ ಥರ ಸ್ಟೋರ್ ಮಾಡ್ಕೊತೀವಿ, ಹುಳ ಬೀಳಬಾರ್ದು ಅಂತ ಅಂದ್ಬಿಟ್ಟು. ಪಲಾವ್ ಎಲೆ ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೆ. ಮೆಣಸಿನ್ಕಾಯಿ ಇರಲಿಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಥರದ್ದು ಹಾಕ್ತಾಯಿದ್ದೆ. ಜಸ್ಟ್ ಈ ಸಲ ಪಲಾವ್ ಎಲೆ ಮಾತ್ರ ಇಕ್ತಾಯಿದ್ದೀನಿ. ಯಾಕೆಂದರೆ ಅಕ್ಕಿನೂ ಚೆನ್ನಾಗಿದೆ, ಏನು ಅಷ್ಟು ಬೇಗ ಏನು ಹುಳ ಬೀಳಲ್ಲ. ನಾವು ಖಾಲಿ ಮಾಡೋ ಅಷ್ಟರಲ್ಲಿ ಅದು ಖಾಲಿನೇ ಆಗುತ್ತೆ, ಅಂದರೆ ಹುಳ ಏನು ಬೀಳಲ್ಲ ಅಷ್ಟೊತ್ತಿಗೆ, ಬರುತ್ತೆ. ಬಟ್ ಹಿಂಗಾನಾಗಲಿ ಹುಳ ಬೀಳಬಾರ್ದು ಅಂತ ಅಂದ್ಬಿಟ್ಟು ಪಲಾವ್ ಎಲೆನ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಬೆಳ್ಳುಳ್ಳಿ ಅಥವಾ ಒಣಮೆಣ್ಸಿನ್ಕಾಯಿ, ಬೇವಿನ ಸೊಪ್ಪು ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಕೆಲವರೆಲ್ಲ ಒಂದೊಂದು ಯೂಸ್ ಮಾಡ್ತಾರೆ, ಬಟ್ ನಾನು ಜಸ್ಟ್ ಪಲಾವ್ ಎಲೆ ಅವೆಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಅದಾದ ನಂತರ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಪೂಜೆ ಮಾಡಬೇಕಾಗಿತ್ತಲ್ವ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ. ಅದೆಲ್ಲ ಆದ ನಂತರ ಫಸ್ಟು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾಡಿಸ್ತಾಯಿದ್ದೀನಿ. ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಹೆವಿ ಕೆಲಸ ಅಂತ ಹೇಳ್ಬೋದು. ಅವ್ರದ್ದೇ ಅರ್ಧ ಕೆಲಸ ಇರುತ್ತೆ ನನಗೆ. ಫಸ್ಟ್ ಅವ್ರಿಗೆ ನೀಟಾಗಿ ರೆಡಿ ಮಾಡಿ ಮಾಡಿಸ್ಬಿಟ್ರೆ
ನನಗೆ ಸಮಾಧಾನ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾ ಇರ್ಬೋದು. ಇಲ್ಲಾಂದರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ನನ್ನ ಮಕ್ಳಿಗೆ ಇಬ್ರಿಗೂ ಸ್ನಾನ ದಿನಕ್ಕೆ 4 ಸಲ ಮಾಡಿಸಿದ್ರು ಬೇಡ ಅನ್ನಲ್ಲ. ಅವ್ರಿಗೆ ಅಷ್ಟಿಷ್ಟ ಸ್ನಾನ ಮಾಡೋದು ಅಂತಂದರೆ. ಕೆಲವೊಂದು ಸಲ ಮೈಗೆ ಮಾಡೋವಾಗೆಲ್ಲ ಬಿಟ್ಬಿಡ್ತೀನಿ, ಆರಾಮಾಗಿ ನೀವೇ ಮಾಡಿಕೊಂಡು ನೀವೆಲ್ಲ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವ್ರಿಗೆ ನೀರೆಲ್ಲ ಆಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ. ಇವಾಗ ಹೆಂಗಿದ್ರು ಸಮ್ಮರ್ ಬಂದಿದೆ, ಇನ್ನು ಸ್ವಲ್ಪ ದಿನ ಹೆವಿ ಬಿಸಿ, ನೀರಲ್ಲಿ ಆಡೋರು ಪ್ರಾಬ್ಲಮ್ ಇಲ್ಲ, ಮಕ್ಳಿಗೆ ಅಷ್ಟೇನು ಶೀತ ಆಗೋದಿಲ್ಲ ಆಗೋಲ್ಲ. ಬಟ್ ಇಷ್ಟು ದಿನ ಥಂಡಿ ಇರೋದ್ರಿಂದ ನೀರಲ್ಲಿ ಆಡೋಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ ಒಂಚೂರು. ಚಳಿ ಎಲ್ಲ ಕಮ್ಮಿ ಆಗಿದೆ. ಇಷ್ಟು ದಿನ ಅಂತೂ ನಮ್ಮನೇಲಿ ತುಂಬಾ ಚಳಿ ಇತ್ತು, ಹೊಸ ಮನೆಯಾಗೋದ್ರಿಂದ ಸಖತ್ ಚಳಿ. ಸಮ್ಮರ್ ಬಂದರೂ ಕೂಡ ನಮಗಿನ್ನೂ ಸೆಕೆ ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು ಮುಂದಕ್ಕೆ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು ಸ್ವಲ್ಪ ಇತ್ತು ಅಷ್ಟೇ, ಹೂವು ಏನಿರಲಿಲ್ಲ, ಬಟ್ ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಂತೂ ಸಖತ್ ಹೆಲ್ಪ್ ಮಾಡ್ತಾಳೆ ನನಗೆ. ನೀವಿಲ್ಲಿ ನೋಡ್ತಾ ಇರೋದು ಹೂವೆಲ್ಲ ಇಟ್ಟು ರೆಡಿ ಮಾಡಿದ್ದೆ. ಇನ್ನೇನು ದೀಪ ಹಚ್ಚಿ ಕಡ್ಡಿ ಹಚ್ಚೋದು ಅಷ್ಟೇ ಅಲ್ವಾ. ನಾನು ಟವಲ್ ಸುತ್ಕೊಂಡಿದ್ನಲ್ವ, ಆಚೆ ಹೋಗಿ ಟವಲ್ ಕ್ಲಿಪ್ ಹಾಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಪೂಜೆಗೆ ಸಾಮಾನು ಕಡ್ಡಿ ಎಷ್ಟು ಬೇಕು ನನಗೆ ಎತ್ತಿಕೊಂಡ್ಬಿಟ್ಟು, ಮತ್ತು ಅವಳು ಯಾವಾಗಲೂ ಒಂದು ಎತ್ಕೊಳ್ತಾಳೆ, ಎರಡು ಎತ್ಕೊಳಲ್ಲ, ಎತ್ಕೊಂಬನೆ ಅಂತ ಹೇಳಿದ್ರು. ಒಂದೇ ಸಾಕು ಅಂದ್ಬಿಟ್ಟು ಒಂದು ಎತ್ಕೊಂಡು ಇದು ಮಾಡ್ತಿರ್ತಾಳೆ. ಒಟ್ಟಿನಲ್ಲಿ ನಾನು ಪೂಜೆ ನನಗೆ ಏನಾದರೂ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಅವಳೇ ಮಾಡಿಬಿಡ್ತಾಳೇನೋ, ಅಷ್ಟು ಕಲ್ತಿದ್ದಾಳೆ ಎಲ್ಲನೂ ಕೂಡ. ದೀಪ ಒಂದು ಹಚ್ಚಕ್ಕೆ ಬರಲ್ಲ ಅಷ್ಟೇ. ಹೂವು ಎಲ್ಲ ತೆಗಿತಾಳೆ, ಹೂವು ಎಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತಂದರೆ. ಸ್ವಲ್ಪ ಚಿಕ್ಕವಳಾಗೋದ್ರಿಂದ ದೀಪ ಹಚ್ಚಕ್ಕೆ ಸ್ವಲ್ಪ ಭಯ ಬೀಳ್ತಾಳೆ. ಅಷ್ಟು ಬಿಟ್ಟರೆ ಪ್ರತಿಯೊಂದು ಕೂಡ ಅವಳೇ ಆರಾಮಾಗಿ ಮಾಡ್ಕೊತಾಳೆ. ಆ ಲೆವೆಲ್ಗೆ ರೆಡಿಯಾಗಿದ್ದಾಳೆ ಅಂತ ಹೇಳ್ಬೋದು. ಫೈನಲಿ ಪೂಜೆ ಎಲ್ಲ ಮಾಡಿಕೊಂಡೆ, ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಇವತ್ತಿನ ತಿಂಡಿಗೆ ಸೋಯಾ ರೈಸ್ ಮಾಡಿದ್ದೆ. ನನ್ನ ಮಗನಿಗಂತೂ ಸಖತ್ ಇಷ್ಟ, ಯಾವಾಗಲೂ ಕೇಳ್ತಾನೆ ಇರ್ತಾನೆ. ಅವನು ಕೂಡ ಕೇಳ್ತಿದ್ದ ಮಾಡು ಅಂತ, ಹಾಗೆ ಅದನ್ನೇ ಮಾಡಿಕೊಟ್ಟೆ. ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಬಟ್ ನನ್ನ ಮಗನ ಫೇವ್ರೇಟ್ ಅಂತ ಹೇಳ್ಬೋದು. ಇಷ್ಟು ಇವತ್ತಿನ ಮಾರ್ನಿಂಗ್ ರೂಟೀನ್ ಆಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು.